ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ತಾಯಿಗೆ ಯಾವ ರೀತಿ ವಾಗಮಾಲೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಸೊ ಇಲ್ಲಿ ನಾನು 1 ಮೀಟರಷ್ಟು ವೆಲ್ವೆಟ್ ಕ್ಲಾತ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ನೀವು ಕೂಡ ಕಟ್ ಮಾಡ್ಕೊಳ್ಳಿ. ನನಗಿಷ್ಟೇ ಸಾಕು ಅಂತ ಅನಿಸ್ತು. ಸೊ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಇಲ್ಲಿ 4 ಬೇಕಾಗುತ್ತೆ, ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್. ಸೊ ಈ ಥರ ಒಂದು ಲೇಸಿಂದ ನಾವು ಈ ಥರ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ನಾನು ಆ ಲೇಸ್ನ ಸ್ಟಿಚ್ ಮಾಡೋಕ್ಕೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ. ಅದು ಕಂಪ್ಲೀಟ್ ಆದಮೇಲೆ ನೀವು ಅದನ್ನು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದು ಆ ಥರ ಶೇಪ್ ಬರುತ್ತೆ. ಇದಕ್ಕೆ ನಾವೀಗ ವರ್ಕ್ ಮಾಡಬೇಕು. ನಿಮಗೆ ಯಾವ ರೀತಿ ವರ್ಕ್ ಬೇಕೋ ಆ ರೀತಿ ವರ್ಕ್ ಮಾಡಿ. ನೀವು ಜಸ್ಟ್ ಪ್ಲೇನ್ ಬೇಕು ಅಂದರೆ ಪ್ಲೇನ್ ಆದರೂ ಇಟ್ಕೊಬೋದು, ಅಥವಾ ಈ ಥರ ಬೀಡ್ಸ್ ಸೀಕ್ವೆನ್ಸಿಂದ ವರ್ಕ್ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನಾನು ಒಂದಷ್ಟು ಬೀಡ್ಸ್, ಸ್ಟಡ್ಸ್ ಮತ್ತು ಗಮ್ಮು ಮತ್ತು ಬಾಲ್ ಚೈನ್, ಗೋಲ್ಡ್ ಚೈನ್ ಎಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಡೆಕೋರೇಷನ್ ಮಾಡಲಿಕ್ಕೆ ಅಂತ. ಸೊ ಇದಾದಮೇಲೆ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದರೊಳಗಡೆ ನಾವಿಲ್ಲಿ ಅದು ತುಂಬ ಪರ್ಫೆಕ್ಟಾಗಿ ಕೂರಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ಜಾಸ್ತಿ ಹತ್ತಿ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಕಾಟನ್ನ ಅದರೊಳಗಡೆ ಫಿಲ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ, ಮತ್ತು ಅಷ್ಟು ದಪ್ಪ ಮತ್ತು ಟೈಟಾಗಿ ಬರುತ್ತೆ. ಸೊ ಇಲ್ಲಿ ಕಾಟನ್ ಎಲ್ಲ ಆದಮೇಲೆ ನಾನು ಆ ಫುಲ್ಲು ಓಪನ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಫುಲ್ಲು ನಾನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಒಂದು ಸೂಜಿ ದಾರ ಸಹಾಯದಿಂದ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದನ್ನು ತುಂಬ ಈಸಿಯಾಗಿ ನೀವು ಬೇಕಾದರೆ ಮನೇಲೇ ಮಾಡ್ಕೊಬೋದು. ಈಗ ಹೊರ್ಗಡೆ ತೊಗೊತೀವಿ ಅಂದರೆ 300 to 500 ಇದ್ದೇ ಇರುತ್ತೆ. ಅದ್ರ ಬದಲು ನೀವೇ ಒಂದು 150 ಅರೌಂಡ್ ಸಾಕು, ಅಷ್ಟರಲ್ಲೇ ನೀವು ಇದನ್ನು ಮಾಡ್ಕೊಬೋದು. ಇನ್ನು ಕಾಟನ್ನು ಹೊರ್ಗಡೆ ತೊಗೋಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ. ಮನೆಯಲ್ಲಿ ಡಾಲ್ಸ್ ಇರುತ್ತೆ ಅಲ್ವಾ, ಅದರಿಂದ ಕೂಡ ತೊಗೊಬೋದು. ಇದಕ್ಕೆಷ್ಟು ಒಂದು 200 ಗ್ರಾಮ್ ಕಾಟನ್ ಆದರೂ ಸಾಕು. ಇದರಿಂದನೇ ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಬೋದು. ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ಅದು ಫುಲ್ಲು ಟೈಟಾಗಿ ಕೂರ್ಲಿಕ್ಕೆ ಸ್ಟಿಚ್ ಹಾಕ್ತಾಯಿದ್ದೀನಿ. ನಾನು ಸೂಜಿಲೇ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಇದನ್ನು ವರ್ಕ್ ಮಾಡೋದು ಅಂತ ನೋಡೋಣ. ಫಸ್ಟು ಇಲ್ಲಿ ನಾನು ಗೋಲ್ಡ್ ಕಾಸ್ ಇರುತ್ತೆ ಅಲ್ವಾ, ಅದನ್ನು ನಾನು ಅಲ್ಲಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಅದ್ರ ಸುತ್ತ ನಾನು ಸೀಕ್ವೆನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯಾವ ರೀತಿ ಡಿಸೈನ್ ಇಷ್ಟ ನೋಡಿಕೊಂಡು ನೀವು ಕೂಡ ಅದೇ ರೀತಿ ವರ್ಕ್ ಮಾಡಿ. ನೋಡಿ, ಈ ಥರ ವರ್ಕ್ ಮಾಡಿಕೊಂಡೆ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಬೇಕಾದ್ರೆ ನೀವು ಇನ್ನೂ ದೊಡ್ಡದಾಗಿ ಮಾಡ್ಕೋತೀನಿ ಅಂತಂದ್ರೂ ಮಾಡ್ಕೊಬೋದು. ಈಗ ಇದು ಕಂಪ್ಲೀಟ್ ಆಗಿದೆ. ಕೆಳಗಡೆ ನಾನು ಮಿರರಿಂದ ವರ್ಕ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇದಾದಮೇಲೆ ಅಲ್ಲಿ ನಾವು
ಆರಿಜೆಂಟಲ್ ಮತ್ತು ಡಯಾಗೋನಲ್ಲಿ ನಾವು ಏನು ಲೇಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅದ್ರ ಮಧ್ಯೆ ಇರುತ್ತಲ್ಲ ಅಲ್ಲಿ ಕುಂದನ್ ಅಂಟಿಸ್ಕೊತಾ ಇದ್ದೀನಿ. ನೀವು ಕಾಂಟ್ರಾಸ್ಟ್ ಕಲರ್ ತೊಗೊಳ್ಳಿ, ಏನೇ ಸ್ಟೋನ್ ಆದರೂ ಸರಿ ಕುಂದನ್ ಆದರೂ ಸರಿ ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನೆಲ್ಲ ಅಂಟಿಸಾದ್ಮೇಲೆ ನಾನು ಎರಡು ಕಡೆಗೂ ಬಾಲ್ ಚೈನ್ ಇರುತ್ತೆ ಅಲ್ವಾ ಬೀಡ್ಸ್ದು, ಅದನ್ನು ನಾನು ಅದ್ರ ಸುತ್ತ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವೀಗ ಅಂಗಡೀಲಿ ತೊಗೊಂಡ್ರೂ ಕೂಡ ಇಷ್ಟು ವರ್ಕ್ ಮಾಡಿ ಅಂತ ಅವರು ಕೊಡಲ್ಲ. ನಾವೇ ಮನೆಯಲ್ಲಿ ಕಮ್ಮಿ ದುಡ್ಡಿಂದ ಕಮ್ಮಿ ಸಮಯದಲ್ಲೇ ತುಂಬ ಚೆನ್ನಾಗಿ ವರ್ಕ್ ಮಾಡ್ಕೊಬೋದು. ನೋಡಿ ಬಾಲ್ ಚೈನ್ ಹಾಕಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಡ್ರೈ ಆದಮೇಲೆ ಚೆನ್ನಾಗಿ ಕಾಣುತ್ತೆ. ಈಗ ಮೇಲ್ಗಡೆ ಪೋರ್ಷನ್ ಆಯಿತು, ಕೆಳಗಡೆ ಪೋರ್ಷನ್ ಕೂಡ ನಾವೀಗ ಅದೇ ರೀತಿ ಮಾಡ್ಕೋಬೇಕು. ಆಗ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನಿಮಗೆ ಅದ್ರ ಸುತ್ತ ವಾಲ್ ಚೈನು ಅಥವಾ ಸ್ಟೋನ್ ಚೈನ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೂ ಬರೀ ಪ್ಲೈನ್ ಹಾಗೆ ಬಿಡಿ. ಇಲ್ಲ ಅಂತ ಅಂದರೆ ಅದ್ರ ಸುತ್ತ ಬೀಡ್ಸ್ ಬರುತ್ತೆ, ಆ ಬೀಡ್ಸ್ನಾದರೂ ಹಾಕ್ಕೊಳ್ಳಿ, ಇನ್ನೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ತಿಳ್ಕೊತೀನಿ. ಪ್ಲೀಸ್ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇದೆಲ್ಲ ಆದಮೇಲೆ ತುದಿಗೆ ನಾನು ಇಲ್ಲಿ 3 ಸ್ಟೆಪ್ಪಷ್ಟು ನಾನಿಲ್ಲಿ ಬೀಡ್ಸ್ನ ಪೋಣಿಸ್ಕೊಂಡಿದ್ದೀನಿ. ಅದು ಜುಮ್ಕಾ ಬರುತ್ತಲ್ವ, ಜುಮ್ಕಾ ಮೋಲ್ಡ್ಗೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಬೀಡ್ಸ್ ಚೈನಿಂದ. ಸೊ ರೆಡಿ ಮಾಡಾದಮೇಲೆ ನಾನು 3 ಸ್ಟೆಪ್ ಯಾವ ಥರ ಬೀಡ್ಸ್ನ ಪೋಣಿಸ್ಕೊಂಡಿದ್ದೆ ಅದನ್ನು ಅಲ್ಲಿಗೆ ಹಾಕಿ ಸ್ವಲ್ಪ ಒಂದು ನಾಟ್ ಹಾಕೊತಾ ಇದ್ದೀನಿ, ಅದು ಕೆಳಗಡೆ ಬರಬಾರ್ದು ಅಂತ. ಅದಾದಮೇಲೆ ನಾವಿಲ್ಲಿ ಇಯರಿಂಗ್ ಮಾಡಲಿಕ್ಕೆ ಒಂದು ಲಾಕ್ ಇರುತ್ತೆ ಅಲ್ವಾ ಓವಲ್ ಶೇಪಲ್ಲಿ, ಸೊ ಅದನ್ನು ತಗೊಂಡು ಅದಕ್ಕೆ ಫಿಕ್ಸ್ ಮಾಡಿ ಆದಮೇಲೆ ನಾವು ಇದು ವಾಗಮಲೈಗೆ ನಾವು ಅದನ್ನು ಅಟ್ಯಾಚ್ ಮಾಡಿ ಸೂಜಿಯಿಂದ ಸ್ಟಿಚ್ ಮಾಡಿದ್ರೆ ರೆಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಲುಕ್ ಕಾಣುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಬ್ಬ ಹತ್ರ ಬರ್ತಾ ಇದೆ. ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ನೀವು ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಅದನ್ನು ಇಟ್ಕೊಳ್ಳೋಷ್ಟರಲ್ಲಿ ಅದು ಕೆಳಗಡೆ ಬಿದ್ದೋಗುತ್ತೆ. ಸ್ವಲ್ಪ ಬಿಗಿಯಾಗಿ ಇಟ್ಕೊಂಡು ನೀವು ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಒನ್ಸ್ ಮಾಡಿಟ್ಕೊಂಡ್ರೆ ಸಾಕು, ಎವ್ರಿ ಇಯರ್ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಏನೇ ಇದ್ದರೂ ನೀವು ಯಾವ ರೀತಿ ಡಿಸೈನ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ನನ್ನ ಈ ಒಂದು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್.